ಜಾಸ್ತಿ ಸಮಗ್ರ ಸಮೀಕ್ಷೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಹತ್ವದ ನಿಲುವು ತೆಗೆದುಕೊಂಡಿದೆ. ಇಂದಿನಿಂದ ಈ ಸಮೀಕ್ಷೆ ಆರಂಭವಾಗ್ತದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಸಮಾಜ ಕಲ್ಯಾಣ ಸಚಿವಂತ ಎಚ್ ಮಹದೇವಪ್ಪ ಇದ್ದಾರೆ. ಸರ್, ಈಗ ಮೊದಲನೇದಾಗಿ ಈ ಒಂದು ಸಮೀಕ್ಷೆಯನ್ನು ಮಾಡ್ತಿರೋ ತಮಗೆ ಧನ್ಯವಾದಗಳು. ಈ ಒಂದು ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡುವ ಒಂದು ದೃಢ ನಿರ್ಧಾರ ಕೈಗೊಂಡಿದೆ. ಆದರೆ ಹಿಂದಿನ ಸರ್ವೆಗಳಲ್ಲಿರುವಂಥ ದತ್ತಾಂಶಗಳಿಗೂ ಈಗಿರುವ ಸರ್ವೆ ದತ್ತಾಂಶಗಳಿಗೂ ವ್ಯತ್ಯಾಸ ಏನು? ಅಲ್ಲಿ ವ್ಯತ್ಯಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೇ 2011 ಸೆನ್ಸಸ್ ಇದೆ, ಕಾಂತರಾಜ್ ಸೆನ್ಸಸ್ ಇದೆ, ಅಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಒಂದು ಗುಂಪು, ಅದು ಜಾತಿ ಅಲ್ಲ. 101 ಒಳ ಜಾತಿಗಳನ್ನು ಒಳಗೊಂಡಂಥ ಒಂದು ಜಾತಿಗಳ ಗುಂಪು. ಈ ಗುಂಪಿನಲ್ಲಿ ಬೇರೆ ಗುಂಪುಗಳಿಗೆ ಸೇರಿದಂಥವರು ಒಂದೇ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಬರ್ಕೊಳ್ತಾರೆ. ಮತ್ತು ಇವರೆಲ್ಲರೂ ಯಾರು ಬೇಕಾದ್ರೂ ಎಸ್ ಸಿ ಅಂತಲೂ ಬರೀತಾರೆ. ಎಸ್ ಸಿನಲ್ಲಿ 101 ಅವರ ಉಪಜಾತಿ ಯಾವುದು ಅಂತ ಎಲ್ಲೂ ನಮೂದಿಸಿಲ್ಲ. ಹೀಗಾಗಿ ಇದು ವಿಭಿನ್ನ ಯಾಕಿದೆ ಅಂದರೆ ದತ್ತಾಂಶಗಳಿಲ್ಲ. ಶೆಡ್ಯೂಲ್ಡ್ ಕಾಸ್ಟ್ನ ಎಡಗೈ ಬಲಗೈ ಅಂತಲೂ ಏನಿಲ್ಲ. ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಷನಲ್ಲಿ ಏನು ಹೇಳಿದ್ದಾರೆ ಈ ಗುಂಪುಗಳಿಗೆ, ಆ ಪದಗಳನ್ನು ಇದ್ರ ಮುಂದೆ ಬ್ರಾಕೆಟಲ್ಲಿ ಬರ್ಕೊಂಡ್ರೆ ಅದು ಅವ್ರಿಗೆ ಲಭ್ಯ ಆಗುತ್ತೆ, ಅನುಕೂಲ ಆಗುತ್ತೆ ಅಂತೇಳಿ ಈ ದತ್ತಾಂಶಗಳನ್ನು ಒದಗಿಸಬೇಕು ಅನ್ನೋದೇ ಈ ಒಂದು ಸಮೀಕ್ಷೆ ಮೂಲ ಉದ್ದೇಶ. ಈ ದತ್ತಾಂಶಗಳನ್ನು ಪಡೆದ ನಂತರ ಸರ್ಕಾರ ಇರುವಂಥ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅಂತ ಅನ್ನೋದು, ಮತ್ತು ವರ್ಗೀಕರಣ ಆದ ನಂತರ ಕ್ರಿಮಿ ಲೇಯರ್ ಅಪ್ಲೈ ಮಾಡೋ ಸಾಧ್ಯತೆ ಇದೆಯಾ ಸರ್? ಕ್ರಿಮಿ ಲೇಯರ್ಗೂ ಶೆಡ್ಯೂಲ್ಡ್ ಕಾಸ್ಟ್ ರಿಸರ್ವೇಷನ್ಗೆ ಸಂಬಂಧ ಇಲ್ಲ. ಈ ವರದಿ ಬಂದ ಮೇಲೆ ಈಗಾಗಲೇ 17.5 ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಅದರ ಅನ್ವಯ ಈ ದತ್ತಾಂಶಗಳಾದಮೇಲೆ ಕ್ಯಾಬಿನೆಟ್ ಇದನ್ನೆಲ್ಲ ಸಂಪೂರ್ಣವಾಗಿ ಚರ್ಚೆ ಮಾಡಿ ಒಳ ಮೀಸಲಾತಿ ಕೊಡಬೇಕು ತೀರ್ಮಾನ ಮಾಡೋದ್ರಿಂದ ನಿರ್ಧಾರ ಮಾಡ್ತೀವಿ. ಸರ್, ಇಂದಿನ ಸದಾಶಿವ ಆಯೋಗದ ವರದಿಗೂ ಕಾಂತರಾಜ ಆ ವರದಿಯಲ್ಲಿರುವಂಥ ಅಂಶಗಳನ್ನು ಸಹ ಇದಕ್ಕೇನು ಅಳವಡಿಸ್ಕೊಳ್ತೀರಾ ಅಥವಾ ಸಂಪೂರ್ಣ ಭಿನ್ನವಾಗಿ? ಸದಾಶಿವ ಆಯೋಗರು ಸೆನ್ಸಸ್ ಮಾಡೇ ಇಲ್ಲ. ಅದರಿಂದ ಇಂದಿನ BJP ಸರ್ಕಾರ ಅದರ ಸದಾಶಿವ ಆಯೋಗ ಕ್ಲೋಸ್ಡ್ ಅಂತ ವಚನೆ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅದ್ರ ಪ್ರಶ್ನೆ ಬರೋದೇ ಇಲ್ಲ. ಕಾಂತರಾಜ ಆಯೋಗದವರು ವರದಿ ಜನಗಣತಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ ಅದು. ಇಲ್ಲಿ ಶೆಡ್ಯೂಲ್ಡ್ ಕಾಸ್ಟಿನ ಎಲ್ಲ ಒಳಜಾತಿಗಳು ವಿವರ ಇಲ್ಲ ಅದರಲ್ಲಿ. ಹೀಗಾಗಿ ಇದು ಭಿನ್ನ ಆಗಿದೆ. ಈ ಕೇಂದ್ರ ಸರ್ಕಾರ ಮಾಡುವಂಥ ಜಾತಿ ಜನಗಣತಿಯ ದತ್ತಾಂಶಗಳನ್ನು ನೀವು ಇದಕ್ಕೆ ಅಳವಡಿಸ್ಕೋಬೋದಾಗಿತ್ತು. ನೀವು ತುಂಬಾ ತರಾತುರಿಗೆ ಮಾಡ್ತಿದ್ದೆ ಅಂತ ಅನ್ಸಲ್ವಾ? ಅಥವಾ ಅದ್ರ ವರದಿ ಬಂದ ನಂತರ ಮಾಡ್ಬೋದಿತ್ತಲ್ಲ? ಈಗಾಗಲೇ ನಿರ್ಧಾರ ಮಾಡಿದ್ದಂಥದ್ದು. ಕೇಂದ್ರ ಸರ್ಕಾರ ನಮ್ಮ ನೋಡಿ ಮಾಡುತ್ತೇವಿನ ಅವ್ರು ನೋಡಿ ನಾವೇನು ಮಾಡಿಲ್ಲ. ಸೊ ಹೀಗಾಗಿ ನಾವು ಕಮಿಟ್ಮೆಂಟ್ ಇದೆ, ನಾವು ಮಾಡಬೇಕು ಅಂತ ಹೇಳಿದ್ವಿ. ಶುರುವಾಗಿದೆ. 60 ದಿನ ಟೈಮ್ ಕೊಟ್ಟಿದ್ದೀವಿ. ಅವರು ವರದಿ ಕೊಡ್ತಾರೆ ಇನ್ನೊಂದು 5 ರಿಂದ 17 ಮತ್ತು 19 ರಿಂದ 21, 20 ರಿಂದ 23 3 ಹಂತದಲ್ಲಿ ಅದು ವರದಿ ಬಂದ ಮೇಲೆ ಸರ್ಕಾರ ತೀರ್ಮಾನ. ಈಗ ಅಲ್ಲಿ ನೇಮಕಾತಿಗಳು ತಡವಾಗ್ತಿದೆ, ಆ ಕಾರಣಕ್ಕೋಸ್ಕರ ಈಗ ಮತ್ತಷ್ಟು ತಡವಾಗಬಾರದು, ರಿಪೋರ್ಟ್ ಕೊಡ್ತಾರೆ. ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ಮಾಡ್ತಾರೆ. ಇದಿಷ್ಟು ಸಚಿವರ ಅಂತ ಮಹದೇವಪ್ಪ ಹೇಳಿಕೆ ಆಗಿದೆ. ಸರ್ಕಾರ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿಕೊಂಡು ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಭರವಸೆ ಕೊಡ್ತಿದೆ. ಕ್ಯಾಮರಾಮನ್ ಗುಡಿಗೇರ್ ಜೊತೆ ರಾಚಪ್ಪ ಸುತ್ತೂರು, ಜಿ ನ್ಯೂಸ್ಗಾಗಿ ಬೆಂಗಳೂರಿಂದ.